ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪನ್ನೀರ್ ಕೋಫ್ತನ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಸುಷ್ಮಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಮೊದಲು ನಾನಿಲ್ಲಿ 4 ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಎಲ್ಲನೂ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇಲ್ಲ ತುರಿಯೋದ್ರಲ್ಲಿ ತುರಿದು ಬೇಕಾದ್ರೆ ಇಟ್ಕೊಬೋದು, ಇಲ್ಲ ಅಂತ ಅಂದರೆ ಸ್ಮ್ಯಾಶರಲ್ಲಿ ಈ ಥರ ಸ್ಮ್ಯಾಶು ಮಾಡ್ಕೊಬೋದು. ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ 1-2-3 ಮೆಣಸಿನ್ಕಾಯಿ ನಾನಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪನ್ನೀರನ್ನ ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ. ಅದಕ್ಕೆ 4-5 ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಕ್ಕೆ 4-5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ, ಇದಕ್ಕೆ ಆಲೂಗಡ್ಡೆ ಮತ್ತು ಪನ್ನೀರನ್ನ ಸಮ ಕ್ವಾಂಟಿಟಿಲೇ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಅದಕ್ಕೆ 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕಿ, ಕೊಟ್ಟು ಮಾಡಿ ಸಾಂಬಾರು ಸೊಪ್ಪನ್ನ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಸ್ವಲ್ಪ ತೆಳುವಾದರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ಕಲಿಸ್ಬೇಕಾದ್ರೆ ಎಲ್ಲನೂ ಒಟ್ಟಾಗಿ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಅದೆಲ್ಲ ಕಲಸಾದ್ಮೇಲೆ ಆಲೂಗೆಡ್ಡೆ ಸ್ವಲ್ಪ ಅಂಟುತ್ತಾ ಇದ್ದರೆ ಒಂದು ಸ್ವಲ್ಪ ಇಟ್ಟು, ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡು ಉಂಡೆಗಳನ್ನ ಕಟ್ಟಿ ಇಟ್ಕೋಬಹುದು. ಈ ಉಂಡೆಗಳೆಲ್ಲ ಕಟ್ಟಿ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಏರ್ ಫ್ರೈಯರ್ಗೆ ಹಾಕಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಏರ್ ಫ್ರೈಯರ್ ಇರೋದ್ರಿಂದ ಏರ್ ಫ್ರೈಯರ್ಗೆ ಹಾಕಿ ಇಡ್ತಾ ಇದ್ದೀನಿ. ಅದಿಲ್ಲ ಅಂತ ಅಂದರೆ ಎಣ್ಣೆಲಿ ವಡೆ ಫ್ರೈ ಮಾಡ್ತೀವಲ್ಲ ಅದೇ ಥರನೇ ಫ್ರೈ ಮಾಡಿ ಇಟ್ಕೋಬೇಕು. ಅದೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇರೋದ್ರಿಂದ ಅಷ್ಟೇ ಅದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕಡೆಯಲ್ಲಿ ತವ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಇಲ್ಲ ಅಂತಂದರೆ ಎಣ್ಣೆನೂ ಹಾಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಮತ್ತು ಪಲಾವ್ ಎಲೆನೂ ಹಾಕಿ, ಅದಕ್ಕೆ 1 ಇಂಚಷ್ಟು ಶುಂಠಿ ಮತ್ತು 4-5 ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1-2-3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಬೇಕಾದ್ರೇ 4-5 ಗೋಡಂಬಿ, 4-5 ಬಾದಾಮಿನ ಹಾಕಿ, ಸೂರ್ಯಕಾಂತಿ ಬೀಜ ಇಲ್ಲ ಅಂತ ಅಂದರೆ ಕುಂಬಳಕಾಯಿ ಬೀಜನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ಗಳು ಯಾವುದು ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ಅದಿಲ್ದನೇನು ಮಾಡ್ಕೋಬಹುದು. ಅವೆಲ್ಲನ ಹಾಕಿದ್ರೆ ಗ್ರೇವಿ ಸ್ವಲ್ಪ ರಿಚ್ನೆಸ್ಸಾಗಿ ಬರುತ್ತೆ ಅನ್ನೋದಕ್ಕೆ ಅವೆಲ್ಲನೂ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಒಂದು ಚಿಟಿಕೆಯಷ್ಟು ಉಪ್ಪನ್ನ ನಾನು ಅದಕ್ಕೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆಗಬೇಕಾದ್ರೇ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 4-5 ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದೆಲ್ಲ ಫ್ರೈ ಆಗಬೇಕು ನೀಟಾಗಿ. ಟೊಮೊಟೊ ಹಣ್ಣಂತೂ ಫುಲ್ಲು ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಅದನ್ನು ಮುಚ್ಚಿಟ್ಟು ನೀರೆಲ್ಲ ಬಿಟ್ಕೊಂಡು ಫ್ರೈ ಆದಮೇಲೆ ಅದಕ್ಕೆ 1 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಅದು ಚೆನ್ನಾಗೆಲ್ಲ ಬೇಯೋಕ್ಕೆ ಬಿಡಬೇಕು. ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಬೆಂದು ಗ್ರೇವಿ ಜೊತೆ ಮಿಕ್ಸ್ ಆಗಿ ಗಟ್ಟಿ ಆದಮೇಲೆ ಅದನ್ನು ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಅದು ತಣ್ಣಗೆಲ್ಲ ಆದಮೇಲೆ ಒಗ್ಗರಣೆಗೆ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ ಎಲ್ಲನ ಹಾಕಿರ್ತೀವಲ್ಲ ಅದನ್ನು ಎಲ್ಲನೂ ತೆಗೆದಿಟ್ಬಿಡ್ಬೇಕು. ಯಾಕೆಂದರೆ ಗರಂ ಮಸಾಲೆನ ಹಾಕಿರ್ತೀವಲ್ವ ಅದು ಎಲ್ಲ ಹಾಕ್ಬಿಟ್ರೆ ಜಾಸ್ತಿ ಅದ್ರ ಘಮನೇ ಜಾಸ್ತಿ ಆಗಿಬಿಡುತ್ತೆ ಅಂತ. ಇಷ್ಟ ಆಗಲ್ಲ ಅಂತ ಅನ್ನೋರು ತೆಗೆದು ಅದನ್ನು ಇಟ್ಬಿಡ್ಬೋದು. ಆ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಆ ಮಸಾಲೆನ ಸೋದಿಸ್ಕೋಬೇಕು. ಅದನ್ನು ಸೋದಿಸ್ಕೊಂಡು ಬೇರೆ ಪಾತ್ರೆಯಲ್ಲಿ ಅದು ಬೇಯಕ್ಕಿಟ್ಟಿದ್ದೀನಿ ಗ್ರೇವಿನ. ಸ್ವಲ್ಪ ಗಟ್ಟಿಯಾಗಾದರೂ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ನಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಥರ ನೀರನ್ನ ಹಾಕೋಬೋದು ಅದಕ್ಕೆ. ಅದೆಲ್ಲ ಆದಮೇಲೆ ನಾನಿಲ್ಲಿ ಫ್ರೈ ಮಾಡೋಕ್ಕಿಟ್ಟಿದ್ದೆ ಅಲ್ವಾ ಏರ್ ಫ್ರೈಯರಲ್ಲಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಒರಳಿಸಿ ಬೇಯಿಸಾದ್ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಡ್ತಾ ಇದ್ದೀನಿ. ಆ ಸಾಂಬಾರು ಒಳಗಡೆನೆ ಹಾಕಿ ಗ್ರೇವಿ ಒಳಗಡೆನೆ ಬೇಯಿಸೋಕೆ ಹೋಗಬಾರ್ದು. ಅದು ಫುಲ್ಲು ಸಾಫ್ಟ್ ಇರುತ್ತೆ ಅದು ವಡೆ. ನಾವು ಪನ್ನೀರೆಲ್ಲ ಹಾಕಿರೋದ್ರಿಂದ ಅದನ್ನು ಬೇರೆ ಪಾತ್ರೆಗೆ ಹಾಕಿ ನಾವು ಸರ್ವಿಂಗ್ ಮಾಡ್ತೀವಲ್ಲ ಅದಕ್ಕೆ ಹಾಕಿ ಅದ್ರ ಮೇಲೆ ಗ್ರೇವಿನ ಹಾಕಿ ಫ್ರೆಶ್ ಕ್ರೀಮಿಂದ ಅಲಂಕರಿಸಿದ್ರೆ ಈ ಗ್ರೇವಿ ಚಪಾತಿಗೆ, ಪರೋಟಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.